ನಮ್ಮ ರಮೇಶ್ ಅವರಿಗೆ ಶಾಂತವಾಗಿದ್ದು ಅವರಿಗೆ ಸನ್ಮಾನ ಮಾಡಿ ಸ್ಪರ್ಶ ಇದೆಯಲ್ಲ, ಆ ಪಾಸಿಟಿವ್ ಮೈಂಡ್ ಇಂದ ಸ್ಪರ್ಶ ಮಾಡಿದ್ಯಲ್ಲ, ಇಟ್ ವಿಲ್ ವೈಬ್ರೇಟ್ ದ ಬ್ರೈನ್. ಅವ್ರ ಮನಸ್ಸಿಗೆ ಖುಷಿ ಆಗುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ, ನನ್ನ ಜೀವನ ಸಾರ್ಥಕ ಆಯ್ತಪ್ಪ ಅಂತ ಅನ್ಕೊಂತಾರೆ. ಶಿಕ್ಷಕರ ವೃತ್ತಿಯಲ್ಲಿ ದುಡಿದಕ್ಕೆ ಕಡಿಮೆ ಸಂಬಳ, ಒಂದೊಂದು ಊಟ ಇರಲಿಲ್ಲ ಅವ್ರಿಗೆ. ಎಷ್ಟು ಅರ್ಧ ಕಟ್ ಮಾಡಿ ಕೊಡೋರು ನಮಗೆ, ನಾವೇ ಗುರುಗಳು ನಮ್ಗೆ ಅರ್ಧ ಕೊಟ್ಟಿರಲ್ಲ ಅಂತ, ಮಕ್ಕಳು ಚೆನ್ನಾಗಿ ತಿನ್ಲಿ ಅಂತ ಅವರು ನಿಧಾನ ತಿಂತಿದ್ರು. ನಾನು ಯಾಕೆ ನಿಧಾನ ತಿಂತಾರ, ನಾವು ಪಕ್ಕ ತಿಂತಿದ್ವಿ ಹೊಟ್ಟೆ ಸುಟ್ಟು ಅಂತ. ಅವ್ರು ಕಡಿಮೆ ತಿಂದು ನಮ್ಗೆ ಇವತ್ತಿನಷ್ಟು ದೊಡ್ಡವರು. ದೇವರು ಜೊತೆ ಜೊತೆಯಲ್ಲಿ ಶಿಕ್ಷಿಸಬೇಕಾಗಿತ್ತು, ಅಲ್ಲಿ ಕಾನೂನಿನ ಜೊತೆ ಜೊತೆಯಲ್ಲಿ ಶಿಕ್ಷೆ ಕೊಡುವಂತ ಸಂದರ್ಭ ಬರ್ತಾ ಇದೆ. ನೀವೆಲ್ಲ ಶಿಕ್ಷಣ ವಲಯದವರೆಲ್ಲರೂ ಕೂಡ ಸೇರ್ಕೊಂಡಿಲ್ಲ, ಯಾವುದೇ ಒಬ್ಬರಿಗೆ ಶಿಕ್ಷಕ ಆಗಬೇಕು ಅಂತ ಮನೋಭಾವ ಇದೆ ಅಂದ್ರೆ ದಟ್ ಇಸ್ ದ ಗ್ರೇಟೆಸ್ಟ್ ರಿಲಿಜಿಯನ್. ಅವನ ಒಳ್ಳೆಯ ಮನೋಭಾವ. ಈ ಕಾಲದಂತೂ ಅಯ್ಯೋ ಶಿಕ್ಷಕನ ಯಾಕಪ್ಪ ಸುಮ್ಮನೆ ಅಲ್ಲಿ ಅಂತಾರೆ ಅಲ್ವಾ, ನಾವೆಲ್ಲ KS ಹಾಕಬೇಕು, ಡ್ಯೂಟಿ ಹೊಡಿಬೇಕು, ಚೆನ್ನಾಗಿ ಮಕ್ಕಳಿಗೆ ಕೊಡಬೇಕು ಅಂತ ಅನ್ಕೋತಾರೆ ಅಲ್ವಾ. ಶಿಕ್ಷಕರಾಗ್ಲಿಕ್ಕೆ ಯಾರು ಇಷ್ಟಪಡಲ್ಲ, ತಿಳ್ಕೊಳ್ಳಿ. ಅಂತ ಶಿಕ್ಷಕ ವೃತ್ತಿ ನಿಮ್ಮ ಈ ಜನ್ಮದ ಅತ್ಯಂತ ಪವಿತ್ರವಾದಂತ ಒಂದು ಕರ್ಮ, ಪವಿತ್ರವಾದಂತ ಒಂದು ಧರ್ಮ, ಪವಿತ್ರವಾದಂತ ಒಂದು ಸ್ಥಾನಮಾನ. ಅಂತ ಸ್ಥಾನಮಾನದಲ್ಲಿ 35 ವರ್ಷಗಳ ಕಾಲ ಸತತವಾಗಿ ಕಷ್ಟಪಟ್ಟು, ಯಾಕಂದ್ರೆ ಅವ್ರ ಕಾಲದಲ್ಲಿ ಎಷ್ಟು ಕೊಡ್ತಿರೋ ಗೊತ್ತಿಲ್ಲ, ಉಪನ್ಯಾಸರಿಗೆ ಒಂದು 800-500 ಕೊಡ್ತಿದ್ರೆ ನೋಡಿ, ಎಷ್ಟು 200 rupees. ಅದಕ್ಕೆ ಅವರು ಜೀವನ ಮಾಡಿದ್ದಾರೆ. ನಾನು 50 ಸಾಲ ಪಾರ್ಟ್ ಟೈಮ್ ಲೆಕ್ಚರ್ ಇನ್ ಬೆಂಗಳೂರು ಸರ್ವೋದಯ ಕಾಲೇಜ್, ಅಬೌಟ್ ಓನ್ಲಿ 600 rupees per month. ನಿಮ್ಗೆ ಗೊತ್ತಿರಲಿ, ನನ್ನ ಕಾಲಿಗೆ ಕೇಳಿದಾದ್ರೆ ಕೇವಲ 600 ರೂಪಾಯಿಗೆ ಸರ್ವೋದಯ ಕಾಲೇಜಲ್ಲಿ ಲೆಕ್ಚರ್, ಎಕನಾಮಿಕ್ಸ್ ಲೆಕ್ಚರ್, 600 rupees. ಔಟ್ ಆಫ್ 600 rupees 120 rupees ಫಾರ್ BMTC ಪಾಸ್. ಚುಂಚಿಗಿರಿ ಮಾಡ್ತಿದ್ದ ಸರ್ವೋದಯ ಕಾಲೇಜ್ ಹೋಗಕ್ಕೆ ಬರಕ್ಕೆ ಹಂಗೆ. ಇನ್ನು ಉಳಿದ್ರಲ್ಲಿ ಫೀಸ್ ವಗೈರೆ ಕಟ್ಕೊಂಡು ಹಿಂಗೆ ಮಾಡ್ಕೊಂಡು ಇರ್ತಿದ್ವಿ. ಅವತ್ತಿನ ಅಷ್ಟು ಕಷ್ಟ ಇತ್ತು. ಈಗ ಅಂತ ಕಷ್ಟ ಸಮಾಜದಿಂದ ದೇಶ ಚೆನ್ನಾಗಿ ಬೆಳೆದಿದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ತಾಂತ್ರಿಕವಾಗಿ, ಸೈದ್ಧಾಂತಿಕವಾಗಿ ಎಲ್ಲರೂ ಚೆನ್ನಾಗಿ ಬೆಳೆದ ದೇಶ. ಎಲ್ಲರೂ ಸುಖ ಪಡುವಂತ ಅವಕಾಶನ ಭಗವಂತ ಈ ದೇಶದ ನಾಯಕರುಗಳಿಂದ, ಆಡಳಿತ ವ್ಯವಸ್ಥೆಯಿಂದ ಮಾಡಿಬಿಟ್ಟಿದ್ದಾರೆ. ಅಂತಂತ ಪ್ರತಿಭಾವಂತರನ್ನು ನೀವು ಸೃಷ್ಟಿ ಮಾಡಿದ್ದೀರಿ. ನಿಮ್ಮ ಜೀವನದಲ್ಲಿ ಅನೇಕರನ್ನ ಸೃಷ್ಟಿ ಮಾಡಿ. ನಾನೊಂದು ಸೃಷ್ಟಿ. ನನಗೆ ಲಕ್ಷ್ಮಮ್ಮ ಅಂತ ಕನ್ನಡ ಟೀಚರ್ ಇದ್ರು, ಶ್ರೀನಿವಾಸ ಅಂತ ಕನ್ನಡ ಟೀಚರ್ ಇದ್ರು. ಅವನ್ನೆಲ್ಲ ನೆನೆಸ್ಕೊಂಡ್ರೆ ಇದು ಎಷ್ಟು ಪವಿತ್ರವಾದಂತ ಒಂದು ವೃತ್ತಿ. ಅಂತ ವೃತ್ತಿಯನ್ನ ಸಹಜವಾಗಿ, ನ್ಯಾಯಯುತವಾಗಿ, ಮನೋಭಾವದಿಂದ, ಪ್ರೀತಿಯಿಂದ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದಂತ ನಮ್ಮ ರಮೇಶ್ ಅವರು ಒಂದು ಒಳ್ಳೆಯ ಹೆಸರನ್ನ ಮಾಡಿದ್ದಾರೆ. ಭಗವಂತ ಇಂಥ ಅನೇಕ ಯೋಜನೆಗಳನ್ನ ಕೊಡ್ಲಿ, ನಿಮ್ ಜೊತೆ ಮತ್ತೆ ಅವರು ತೊಡಗಿಸಿಕೊಳ್ಳುವಂತ ಒಂದು ಅವಕಾಶವನ್ನ ಆ ಭಗವಂತ ಅವರಿಗೆ ಕೊಡ್ಲಿ ಅಂತ ಹೇಳಿ ಪ್ರೀತಿಯಿಂದ ಅವರಿಗೆ ಹಾರೈಸಿ ಶುಭವನ್ನ ಕೋರಿ, ಅವ್ರ ಮಕ್ಕಳುಗಳು ಇದಲ್ವಾ, ಇದೀರಾ ಇಬ್ರೇನಾ? ವೆರಿ ಸೆನ್ಸಿಟಿವ್. ನೋಡಿ ನಿಂತ್ಕೊಳ್ಳಿ, ಇಲ್ಲಿ ನೋಡಿ, ಆ ಕಡೆ ನೋಡ್ಬೇಡಿ. ಇವತ್ತು ಕೂಡ ಒಬ್ಬ ತಾಯಿಗೆ 3 ಜನ ಹೆಣ್ಮಕ್ಳು ಇದ್ರಲ್ಲ ಅಂತ ಅವಮಾನ ಪಡ್ತೀವಿ. ಯಾಕೆ ಅವಮಾನ ಪಡ್ತೀರಿ? ಸಂತೋಷ ಪಡಿ. ರಮೇಶ್ ಧನ್ಯವಂತ. ಹೆಣ್ಮಕ್ಳು ಇದ್ರಲ್ಲ ನಿಜವಾಗ್ಲೂ ಕೂಡ ಅತಿಶ್ವಂತ. ನಿಮ್ಗೆ ಯಾಕಾದ್ರೆ ಹೆಣ್ಮಕ್ಳು ಇಲ್ಲ ಅಂದ್ರೆ ಹೌದಾ? ಇಬ್ರು ಹೆಣ್ಮಕ್ಳು ಅಂದ್ರೆ ಯಾರು ಕಿವಿದ್ರು ಇಟ್ಕೋಬೇಡಿ, ಧೈರ್ಯವಾಗಿ ಹೆಣ್ಮಕ್ಳು ಇದ್ದಾರೆ ಅಂತ. ಮುಂದಿನ ಭಾರತ ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳಿಗಾಗಿ ನಡೆಯುತ್ತೆ. ಹಾಗೆ ಹೆಣ್ಮಕ್ಳು ಹೆಚ್ಚು ಓದಿಸಿ ಪ್ರೋತ್ಸಾಹಿಸಿದ್ರೆ ಆ ಮಕ್ಕಳು ಈ ದೇಶವನ್ನು ಕಟ್ಟಲಿಕ್ಕೆ, ಮನೆಯನ್ನು ಕಟ್ಟಲಿಕ್ಕೆ, ಮನೆತನವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಎಲ್ಲಾ ಕಡೆ ಭಾಷಣದಲ್ಲಿ ಸನ್ಯಾಸಿ ಅಂತ ಕೂಡ ಹೇಳ್ತೀನಿ ಭಕ್ತರಿಗೆ. ನಿಮ್ಗೆ ಯಾರ್ಯಾರಿಗೆ ಹೆಣ್ಮಕ್ಳಿಲ್ಲ ಕೈ ಎತ್ತಿದ್ರೆ ಏನ್ ಖುಷಿಯಿಂದ ಎತ್ಬಿಡ್ತಾರೆ, ಹೆಣ್ಮಕ್ಳಿದ್ದಾರೆ ಅಂತ. 60 ನಿಮ್ಗೆ ಬೆಳೀತಾರೆ, 60 ಬೆಳೀತಾರೆ ನೋಡಿ ನಿಮ್ಗೆ. ಅವಾಗ ಇವರಿಗೆಲ್ಲ ಖುಷಿ ಆಗುತ್ತೆ, ಹೆಣ್ಮಕ್ಳಿದ್ರೆ ಕೈ ಎತ್ತಾರೆ. 60 ನಿಮ್ಗೆ ನಿಜವಾಗ್ಲೂ ಭದ್ರತೆ ಸಿಗುತ್ತೆ ಅಲ್ವಾ? 100% ನಿಮ್ಗೆ ಸೆಕ್ಯೂರಿಟಿ 104 ಸಿಗುತ್ತೆ ಅಂತ ಹೇಳ್ತಾ, ಆ ಹೆಣ್ಮಕ್ಳು ಕೂಡ ನಿಮ್ ತಂದೆ ಚೆನ್ನಾಗಿ ನೋಡ್ಕೋಬೇಕು. ಅದೇ ತರ ನಿಮಗೋಸ್ಕರ ಜೀವನವನ್ನ ಸವಿಸಿದ್ದಾರೆ ತಂದೆ ತಾಯಿಗಳು ನಿಮ್ಗೆ. ಹಾಗಾಗಿ ಬಹಳ ಜೋಪಾನ ಮಾಡ್ಬೇಕು. ಅವ್ರ ಆರೋಗ್ಯ ಕೆಟ್ಟಾಗ ಜೊತೆಲಿ ಕರ್ಕೊಂಡೋಗಿ, ನಿಮ್ಮನ್ನ ಹೆಂಗೆ ಜೊತೆಲಿ ಕರ್ಕೊಂಡೋಗಿ ಎಕ್ಸಾಮಿನೇಷನ್ ಆಗಿ ಬಿಡ್ತಿದ್ರೋ, ನೀವು ಅಲ್ಲಿ ಜೊತೆಲಿ ಹೋಗಿ ಡಾಕ್ಟರ್ ತೋರಿಸ್ಬೇಕು, ದೇವಾಲಯಕ್ಕೆ ಕರ್ಕೊಂಡು ಹೋಗ್ಬೇಕು, ಪ್ರವಾಸಕ್ಕೆ ಕರ್ಕೊಂಡು ಹೋಗ್ಬೇಕು, ನಿಮ್ ಜೊತೆ ಇಟ್ಕೋಬೇಕು, ನಗರಕ್ಕೆ ಸಾಕಬೇಕು. ಯಾಕೆ ನಿಮ್ಮನ್ನ ಎತ್ತು ಒತ್ತು 25 ವರ್ಷ 21 ವರ್ಷ ಬದುಕಿಸಿಲ್ವಾ? ಈಗಲೂ ನಿಮ್ ಸೇವೆ ಮಾಡಲ್ವಾ?
ಅಲ್ವಾ? ನೀವು ಬಂದಾಗ ನಿಮ್ಗೆ ಬೇಕಾದ ಸೇವೆ ಮಾಡಲ್ವಾ? ನೀವು ಎದ್ದಾಗ ನಿಮ್ಗೆ ಬಾಣಂತನ ಮಾಡಲ್ವಾ? ನಿಮ್ಮ ಮೊಮ್ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಅವ್ರ ಆರೈಕೆ ಮಾಡಲ್ವಾ? ಹಾಗಾಗಿ ಯಾರು ನಿವೃತ್ತರಾಗ್ತಾರೆ ಅವ್ರ ಬದುಕನ್ನ ಮಕ್ಕಳ ರೀತಿ ನೋಡ್ಬೇಕಾದ ಅಗತ್ಯತೆ ಇವತ್ತು. ಯಾಕೆ ಗೊತ್ತಾ? ದೊಡ್ಡ ದೊಡ್ಡ ದೃಷ್ಟಾಂತಗಳು ನೋಡ್ತೀವಿ, ದೊಡ್ಡ ದೊಡ್ಡ ದೃಷ್ಟಾಂತಗಳು ನೋಡ್ತೀವಿ ಅಲ್ವಾ? ತಂದೆ ತಾಯಿ ತೊಡಗಿ ಮೂಲೆ ಗುಂಪು ಮಾಡೋದು, ವೃದ್ಧಾಶ್ರಮ ಬಿಡೋದು ಇವೆಲ್ಲ ಸಹಜವಾಗಿ ನಾವು ಹೇಳಲೇಬೇಕಾದ ಧರ್ಮ ಅಂತ ಹೇಳಿ